ಎಂಟರ್ಟೈನ್ಮೆಂಟ್ ಇದೆ, ಆದರೆ ಏನು ಗೊತ್ತಾ, ಅವರು ಸೆಲೆಬ್ರಿಟಿಗಳನ್ನೇ ಕರೀತಾರೆ. ನಮ್ಮಂಥವ್ರನ್ನ ಸೀಸನ್ ಸ್ವಲ್ಪ ಪರ ಲಾಸ್ಟ್ಗಿಂತ ಈ ಸೀಸನ್ ಅಷ್ಟೇನು ಆಟ ಇಲ್ಲ. ನನಗೆ ಇವರು ಹನುಮಂತ್ ಇದ್ದಾರಲ್ಲ ಕುರಿ, ಅವರು ಮಂಜಣ್ಣನೂ ಪರ ಇಲ್ಲ, ಚೆನ್ನಾಗಿ ಆಡ್ತಾರೆ ಅವರು. ಚೆನ್ನಾಗಿರುತ್ತೆ, ಬಟ್ ಅವ್ರು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಅದು ನೋಡಿದ್ರೆ ಫ್ಯಾಮಿಲಿ ಆ ಥರ ಆಗ್ಬೋದೇನೋ ಅಂತ ಅನಿಸುತ್ತೆ. ಮೋಕ್ಷದ ಚೆನ್ನಾಗಿ ಆಡ್ತಾರೆ. ಮತ್ತು ಇವರು ನಮಗೆ ಮಂಜುನಾಥ್. ನಮ್ಮ ಫೇವ್ರೇಟ್ ಹನುಮಂತು. ಎಂಟರ್ಟೈನ್ಮೆಂಟ್ ಇದೆ, ಆದರೆ ಏನು ಗೊತ್ತಾ, ಅವರು ಸೆಲೆಬ್ರಿಟಿಗಳನ್ನೇ ಕರೀತಾರೆ. ನಮ್ಮಂಥವ್ರನ್ನ ಪಬ್ಲಿಕ್ಸ್ನೆಲ್ಲ ಕರಿಬೇಕಲ್ವಾ. ನಾವೆಲ್ಲ ಮನೇಲೇ ಕೂತ್ಕೊಂಡು ಆಗಿಬಿಡ್ತೀವಿ. ಬರೀ ಅವ್ರನ್ನೇ ಸೇರಿಸ್ಕೊಂಡ್ರೆ ನಮಗೆ ಒಂದು ಥ್ರಿಲ್ಲೇ ಇರಲ್ಲ. ನೋಡಿ ನೋಡಿ ಅವ್ರ ಮುಖ ನೋಡಿ ನೋಡಿ ಬೇಜಾರು. ಬೇರೆಯವ್ರನ್ನೆಲ್ಲ ಕರೆದ್ಬಿಟ್ಟು ಅವರು ಇದು ಮಾಡಬೇಕು ಅಲ್ವಾ, ಕಾಮನ್ ಮ್ಯಾನ್ನ ಅಲ್ವಾ. ನಾನು ಹೋದರೆ ಸರಿಯಾಗಿ ಟಾಸ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ. ನಾವು ಕೂರ್ಗಿಸು ಬೇರೆ, ನಾವು ಯಾರನ್ನೂ ಬಿಡಲ್ಲ. ನಾವೆಲ್ಲ ಮುಂದೆ 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 ಎಲ್ಲದರಲ್ಲೂ ಅಂತ. ನನಗಿಷ್ಟ ಬಿಗ್ ಬಾಸಿಗೆ ಹೋಗಲಿಕ್ಕೆ. ಏನು ಮಾಡೋದು, ಇನ್ಫ್ಲುಯೆನ್ಸ್ ಬೇಕಲ್ಲ ಹಾಗೆ. ಇನ್ನು ಇವಳು ಗೌತಮಿ ಚೆನ್ನಾಗಿ ಆಡ್ತಾ ಇದ್ದಾಳೆ. ಧನರಾಜ್ ಅಷ್ಟೇ, ಅವನು ಡಾನ್ಸ್ ಬಂದರೆ ಸಾಕು. ಡಾನ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾನೆ ಅವನು. ತುಂಬ ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸ್ ಅವನು. ನನಗಿಷ್ಟ ಆಗಲ್ಲ ಚೈತ್ರ ಕುಂದಾಪುರ, ತುಂಬ ಗಲಾಟೆ ಅವಳು ತುಂಬ. ಆದರೆ ಚೆನ್ನಾಗಿರುತ್ತೆ. ಅವಳು ಹೋಗಿಬಿಟ್ರೆ ಮಜಾ ಇರಲ್ಲ. ಬಿಗ್ ಬಾಸ್ ತುಂಬ ಚೆನ್ನಾಗಿರುತ್ತೆ. ಅವಳು ಒಂದು ಸ್ವಲ್ಪ ಹೊತ್ತು ಅವ್ರು ಒಳಗೆ ಹಾಕಿದ್ರಲ್ಲ, ಕಂಟೆನ್ಷನ್ ರೂಮಿಗೆ ಹಾಕಿದ್ರಲ್ಲ, ಒಂಥರ ಬೋರ್ ಆಯಿತು, ಒಂಥರ ಬಿಕೋ ಅನಿಸ್ತು ಬಿಗ್ ಬಾಸ್ ಮನೆ ಒಳಗೆ. ಓಕೆ, ಏನು ಅನಿಸುತ್ತೆ ಈ ಸೀಸನ್ನು ಹೇಗಿದೆ, ಆಟಗಳು ಹೇಗೆ ಆಡ್ತಿದ್ದಾರೆ, ಏನು ಅನ್ಸುತ್ತೆ? ಈ ಸೀಸನ್ ಸ್ವಲ್ಪ ಪರ ಲಾಸ್ಟ್ಗಿಂತ ಈ ಸೀಸನ್ ಅಷ್ಟೇನು ಆಟ ಇಲ್ಲ. ಬರೀ ಅವರವರೇ ಬರ್ದಾಡ್ದವರಲ್ಲಿ. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗಾಗಲ್ಲ. ಇವಾಗ ಅಲ್ಲಿ ಬರೀ ಇಲ್ಲಿಂದ ನಾಮಿನೇಷನ್ ಅವ್ರು ಇವತ್ತು ನಾಳೆ ಕೊಟ್ಟರೆ ನೆಕ್ಸ್ಟು ಆಯಮ್ಮ ಇವ್ರಿಗೆ ಕೊಡುತ್ತೆ. ತಿರುಗಿ ಅವ್ರವರೇ ಪೈಪೋಟಿಯಲ್ಲಿ ನಾಮಿನೇಷನ್ ಮಾಡ್ಕೊಂಡು ಕುಂತವ್ರೆ ಅಲ್ಲಿ. ಬೇರೆ ಆಟ ಆಡೋದು ಸರಿ ಇಲ್ಲ ಅಲ್ಲಿ. ನನಗೆ ಮಂಜು ಇಲ್ಲ, ನಮಗೆ ಚೈತ್ರ ಕುಂದಾಪುರ ಇಷ್ಟ ಆಗಿದೆ. ಚೆನ್ನಾಗಿ ತುಂಬ ಜನ ಹೇಳ್ತಾರೆ ಅವರು ಕಿರಿಕಿರಿ ಮಾಡ್ತಾರೆ, ಅವ್ರ ವಾಯ್ಸ್ ಚೆನ್ನಾಗಿ. ಕಿರಿಕಿರಿ ಅವ್ರು ಇದು ಇದ್ದಂಗೆ ಮಾತಾಡ್ತಾರೆ ಮೇಡಮ್ ಅವರು. ನಾನು ನೋಡಿದ್ದೀನಿ. ಅವರು ನಾಮಿನೇಷನ್ ಇಲ್ಲ ಹಿಂಗಾಗಿದೆ ತಪ್ಪಂತ ಅವರು ಸ್ವಲ್ಪ ಇದು ಮಾಡ್ತಾರೆ, ಖಂಡಿಸ್ತಾರೆ. ಅದರಲ್ಲಿ ತಪ್ಪು ತಿಳ್ಕೊಳ್ಳೋ ಏನಿಲ್ಲ. ಚೈತ್ರ ಕುಂದಾಪುರ ಅವರು ಚೆನ್ನಾಗಿ ಆಟ ಆಡ್ತಾರೆ. ಅವರೊಬ್ಬರೇ ನಮ್ಗೆ ಇಷ್ಟ ಆಗಿದೆ. ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿ ಅವರು ಯಾರ ಬಗ್ಗೆನೂ ಹೇಳು ಇದು ಮಾಡೋದು ಅದು ಮಾಡೋದು ಏನೂ ಇಲ್ಲ ಅಲ್ಲಿ. ಪರವಾಗಿಲ್ಲ ಅವರು. ಮಿಕ್ಕಿದವರೆಲ್ಲ ಏನು ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗಾಗಲ್ಲ. ಅಮ್ಮ ಯಾರೋ ಶೋಭಾ ಅಮ್ಮ ಬಂತು ಒಳಗಡೆ, ಯಾಕೆ ಬಿಡಬೇಕಾಯ್ತು, ಯಾಕೆ ಆಚೆ ಹೋಗ್ಬೇಕಾಯ್ತು, ಆಡಬೇಕಾಯ್ತು ಆಟ ಅಲ್ವಾ. ಸಂದೇಶ ಇಲ್ಲ, ಮಕ್ಕಳ ಮೇಲೆ ಪರಿಣಾಮ ಬೀಳ್ತೇವೆ. ಓದೋದೆಲ್ಲ ಸ್ವಲ್ಪ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಸ್ವಲ್ಪ ನಾವು ಖಂಡಿಸ್ತೀವಿ, ಅದಷ್ಟೇನಿಲ್ಲ. ನನಗೆ ಇವರು ಹನುಮಂತ್ ಇದ್ದಾರಲ್ಲ ಕುರಿ, ಅವರು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಏನಂತಂದರೆ ಪರವಾಗಿಲ್ಲ, ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತವ್ರೆ. ಏನೋ ಕ್ಯಾಪ್ಟನ್ ಆಗಿ ಸ್ವಲ್ಪ ನಡೆಸ್ಕೊಡ್ತಾರೆ ನೀಟಾಗಿ. ಇಲ್ಲ ಮೇಡಮ್, ನೋಡ್ತಾರಲ್ಲ ಏನು ಈ ಸರಿ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನಮಗೂ ಟೈಮ್ ಸಿಗ್ತಲ್ಲ ನೋಡೋಕ್ಕೆ. ಹುಡುಗಿರು ಚೆನ್ನಾಗಿದ್ದಾರೆ, ಅದನ್ನು ನೋಡೋಣ ಅಂದರೆ ಎಲ್ಲ ಒಂದೊಂದು ಸರಿ ಒಂದೊಂದು ಮಾತ್ರ ನೋಡ್ತೀನಿ ಅಷ್ಟೇ. ಹಾಂ, ಓ ಸೀಸನ್ ನೋಡ್ತಿದ್ದೆ. ಇಲ್ಲ, ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದರಿಂದ ನೋಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಇಲ್ಲ, ಒಂಥರ ಎಂಟರ್ಟೈನ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ ನೋಡ್ತಾರೆ ಅಷ್ಟೇ. ಹೌದು, ಅಡಿಟ್ ಆಗ್ತಾರೆ. ಕಿಚ್ಚ ಸುದೀಪ್ ಸರ್ ಬಿಡಿ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಒಳ್ಳೆ ಕ್ಲಾಸ್ ಚೆನ್ನಾಗಿ ತಗೊತಾರೆ ಅವ್ರಗಳಿಗೆ. ಹಾಂ, ತ್ರಿವಿಕ್ರಮ್. ಅವರು ಮಂಜಣ್ಣನೂ ಪರ ಇಲ್ಲ, ಚೆನ್ನಾಗಿ ಆಡ್ತಾರೆ ಅವರು. ಏನು ಅನಿಸಲ್ಲ, ಆ ಥರ ಏನಿಲ್ಲ, ಚೆನ್ನಾಗಿರುತ್ತೆ. ಬಟ್ ಅವ್ರು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಅದು ನೋಡಿದ್ರೆ ಫ್ಯಾಮಿಲಿ ಆ ಥರ ಆಗ್ಬೋದೇನೋ ಅಂತ ಅನಿಸುತ್ತೆ ಅಷ್ಟೇ. ಏನಿಲ್ಲ, ಒಬ್ಬೊಬ್ರಿಗೆ ಯೂಸ್ ಆಗುತ್ತೆ, ಒಬ್ರಿಗೆ ಯೂಸ್ ಆಗಲ್ಲ. ಅವ್ರಿಗೆ ಕ್ರಿಯೇಟಿವಿಟಿನೇ ಹೋಗ್ಬಿಡುತ್ತೆ. ಮೊಬೈಲ್ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು. ಮಕ್ಕಳ ಜೊತೆ ಮಕ್ಕಳು ಇಲ್ಲ ದೊಡ್ಡವರು ಮಕ್ಕಳ ಥರ ಬಿಹೇವ್ ಮಾಡಿ ಪಾಠ ಕಲಿಸ್ಬೇಕು. ಏನೇ ಆ್ಯಕ್ಟಿವಿಟಿ ಇರ್ಬೋದು, ಮಕ್ಕಳ ಜೊತೆ ಆಟ ಆಡಬೇಕು. ಪೇರೆಂಟ್ಸ್ ಆದವರು ದೊಡ್ಡವರು ಆದಮೇಲೆ ಆವಾಗ ಕ್ರಿಯೇಟಿವಿಟಿ ಬರುತ್ತೆ ಮಕ್ಕಳಿಗೆ. ಇಲ್ಲಾಂದರೆ ಥಿಂಕಿಂಗೇ ಹೋಗ್ಬಿಡುತ್ತೆ ಮಕ್ಕಳಿಗೆ. ಯಾರು ಅಂದರೆ ಆ್ಯಕ್ಚುಲಿ ನೋಡಿ, ಹನುಮಂತ ನೋಡಿದ್ದಾರೆ, ಮೋಕ್ಷಿತ ಚೆನ್ನಾಗಿದ್ದಾರೆ, ಆಡ್ತಾಯಿದ್ದಾರೆ. ಅದೇನಂದಂಗೆ ಅರ್ಥ ಆಯ್ತಲ್ಲ ಮೇಡಮ್, ಅದೇನೋ ಅದು ಸೀರಿಯಲ್ದು ಏನಂದು ಗೊತ್ತಾಗಿಲ್ಲ ಒಟ್ಟಿನಲ್ಲಿ. ಮೋಕ್ಷಿತ ಚೆನ್ನಾಗಿ ಆಡ್ತಾರೆ. ಮತ್ತು ಅವರು ಗೌತಮಿ ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ರಜತ್ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ. ಬಿಗ್ ಬಾಸಲ್ಲಿ ಎಲ್ಲ ಅವರು ಎಂಟರ್ಟೈನ್ಮೆಂಟು ಟಾಸ್ಕ್ ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಈಗ ಪರವಾಗಿಲ್ಲ. ಹಾಂ, ಅಲ್ಲ, ಮಕ್ಕಳ ಮೇಲೆ ಎಫೆಕ್ಟ್ ಆಗೋದು ಅಂದರೆ ಇದೇನಂದರೆ ಸ್ವಲ್ಪ ಒಂದೊಂದು ಆ ಥರ ಇರುತ್ತೆ. ಅದೆಲ್ಲ ಇರಬೇಕು, ಜನ ನೋಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾರೆ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಈ ಸಾರಿ. ಎಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಹಾಂ, ಅಲ್ಲ ಇರಲಿ ಈ ಸಾರಿ ಪರವಾಗಿ ಚೆನ್ನಾಗಿದೆ. ಆಮೇಲೆ ಹನುಮಂತ ಎಲ್ಲ ಹಾಡು ಮಧ್ಯ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ಇಷ್ಟ?
ನಮಗೆ ಮಂಜುನಾಥ್ ಇಲ್ಲ ಅವರು ಒಂಥರ ಆಡ್ತಾರೆ ಎಲ್ಲ ಇವರು ಪ್ರತಿಭೆ ಚೆನ್ನಾಗಿ ಆಡ್ತಾರೆ. ಇವನು ಜಾಸ್ತಿ ಆಡಲ್ಲ, ಶಶಿರು ಹನುಮಂತನೂ ಸೈಲೆಂಟಾಗೆ ವ್ಯವಹಾರ ಮಾಡ್ತಾ ಇರ್ತಾನೆ. ಅವನೊಂಥರ ಯಾವುದಕ್ಕೂ ಇದು ಮಾಡಲ್ಲ. ಹುಡುಗಿರಲ್ಲ ಮೋಸಿಕಾ ಜಾಸ್ತಿ ಬಾಯಿ ಬಿಡಿ, ಮೋಸಿಕಾ ಬಾಯಿ ಜಾಸ್ತಿ, ಅವ್ರೇನೋ ಅಷ್ಟು ಇದಿಲ್ಲ. ಅಯ್ಯೋ ಏನೇನೋ ಮಾತಾಡ್ತಾ ಇರ್ತಾರೆ ಬಿಡಿ ಮೇಡಮ್. ಅಂದರೆ ಈ ವರ್ಷ ಜಾಸ್ತಿ ಹೊಲಸು ಬಿಡಿ ಮೇಡಮ್, ರಫ್ ಆ್ಯಂಡ್ ಟಫ್ ಆಗಿ ಗಲಾಟೆ ಇದು ಮಾತು ಆ ಇದರಲ್ಲಿ ಸ್ವಲ್ಪ ಆಡಬೇಡ್ದಾರೆ, ಸ್ವಲ್ಪ ಓವರು. ಚೈತ್ರ ಕುಂಬಾಪುರ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಓವರ್ ಮಾತಾಡ್ತಾರೆ. ಹಾಗೆಲ್ಲ ಮಾತಾಡಿದ್ರೆ ಏನಾಗುತ್ತೆ, ಜನಗಳಿಗೆ ಇಷ್ಟ ಆಗಲ್ಲ. ಟಾಸ್ಕ್ಗಳಲ್ಲಿ ಆ ಥರ ಒಂದು ಬಿಗ್ ಬಾಸ್ ಭಾಳ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಮೆಸೇಜ್ ಹೋಗ್ಬೇಕು ಜನಕ್ಕೆ. ಇವ್ರ ಮನೆ ಒಳಗೆ ಜಗಳಾಡೋದು ಇದೆಲ್ಲ ತೋರಿಸಿದಾಗ ಜನಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ ನನ್ನ ಅನ್ಸುತ್ತೆ. ಹಾಂ, ಜಗಳ ಸ್ಟಾರ್ಟ್ ಮಾಡ್ತಾರೆ. ಇವರಿಂದ ಒಳ್ಳೆ ಮೆಸೇಜ್ ಹೋಗಬೇಕು. ಆ ಥರ ಒಂಥರ ಇತ್ತು, ಈ ವರ್ಷ ಸ್ವಲ್ಪ ಜಾಸ್ತಿ ಓವರ್ ಆಯಿತು. ಒಟ್ಟಲ್ಲಿ ಇಷ್ಟು ವರ್ಷ 11 ವರ್ಷದಲ್ಲಿ 10 ವರ್ಷ ಚೆನ್ನಾಗಿ ಆಯಿತು. ಈ ವರ್ಷ ಸ್ವಲ್ಪ ಜಾಸ್ತಿ ರೌಡಿ ಜಾಮ್ ಥರ ಮಾಡ್ತಾರೆ, ಹೆವಿ ಮಾಡ್ತಾರೆ. ಒಬ್ರಿಗೊಬ್ರು ರೌಡಿಸಮ್ ಮಾಡಿದ್ರೆ ಹೋದ್ರೆ ಏನಾಗುತ್ತೆ, ಜನಕ್ಕೆ ಒಳ್ಳೆ ಸಂದೇಶ ಕೊಡಬೇಕು. ಇವರು ಯಾಕೆಂದರೆ ಇವರು ಒಂದು ಸೆಲೆಬ್ರಿಟಿ, ಒಂದು ಬಿಗ್ ಬಾಸ್ ಶೋ ನೋಡ್ತಾವ್ರೆ ಜನ ಅಂದರೆ ಅದರಿಂದ ಒಳ್ಳೆ ಸಂದೇಶ ಬರಬೇಕು. ಅದು ಬಿಟ್ಟು ಏನಪ್ಪ ಬಿಗ್ ಬಾಸ್ ಈ ಥರ ಇದೆ ಅನ್ನಬಾರ್ದು ಅಂತ ನನ್ನ ಅನಿಸಿಕೆ. ಅಂದರೆ ಗಲಾಟೆನೇ ಮಾಡಿ ನಾವು ಅದರಲ್ಲಿ ವಿನ್ನಾಗಿ ಬರಬೇಕು ಅನ್ನೋದೇನಿಲ್ಲ ಮೇಡಮ್. ಒಳ್ಳೆ ಸಂದೇಶ ಕೊಟ್ಕೊಂಡು ಒಳ್ಳೆತನ ನಡ್ಕೊಂಡು ಹೋದರೂ ವಿನ್ ಆಗ್ಬೋದು. ಅಲ್ಲೂರಾ ಜಗನ್ನಾಥ್ ನೋಡ್ತೀವಿ ಮೇಡಮ್, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ನೋಡಬೇಕು ಯಾರು ಗೆಲ್ತಾರೆ. ನಮ್ಮ ಫೇವ್ರೇಟ್ ಹನುಮಂತು, ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಹಾಡೆಲ್ಲ ಹೇಳ್ಕೊಂಡು. ಹುಡುಗಿರಲ್ಲಿ ಗೀತಾ. ಏನು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್, ಸುಮ್ಮನೆ ನೋಡ್ತೀವಿ ಅಷ್ಟೇ. ನಮ್ಮ ಮಕ್ಕಳು ಎಲ್ಲ ನೋಡ್ತಾರೆ.